ಗುರುಜಿಗಳಿಗೆ ಎಲ್ಲರಿಗೂ ನಮಸ್ಕಾರ. ನಾವು ವಾಡಿ ಬ್ರಹ್ಮಾಂಡ ಗುರುಜಿ ಮಾತಾಡ್ತಾ ಇರೋದು. ನಮಸ್ತೆ, ಧನ್ಯವಾದಗಳು. ನಮಸ್ತೆ ನಮಸ್ತೆ. ಹಾ, ವಿಶೇಷವಾಗಿ ನಮ್ಮನ್ನ ಯಾಕೆ ಕರೆಸಿರೋದಂತ ಹೇಳಿದ್ರೆ, ಇಲ್ಲಿ ಸ್ಟೂಡೆಂಟ್ಸ್ಗೆ ಕೆಲವರಿಗೆ ಪ್ರಾಬ್ಲಮ್ ಇದೆ ಅಂತ ಇಲ್ಲಿ ಕರೆಸಿದ್ದಾರೆ. ಹೇಳಿ, ಈ ಡಾನ್ ಬಾಸ್ಕೋ ಕಾಲೇಜಲ್ಲಿ ಯಾರಿಗ್ರಿ ಪ್ರಾಬ್ಲಮ್ ಇದೆ? ಈ ಪ್ರಾಬ್ಲಮ್ಗಳಿರೋ ಸ್ಟೂಡೆಂಟ್ಸ್ಗಳು ಯಾರ್ಯಾರಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರ್ಬೋದು. ಬಾಪ, ಈ ಕಡೆ ಬನ್ನಿ, ಕೂತ್ಕೊಳ್ಳಿ. ಇಲ್ಲ, ಅಲ್ಲಿ ಕೂತ್ಕೊಂಡ್ರೆ ವಾಸ್ತು ಸರಿ ಇಲ್ಲ, ಈ ಕಡೆ ಬನ್ನಿ. ಹೇಳಿ. ನಮಸ್ತೆ ಗುರುಜಿ. ಹಾ, ನಾನು ಇದೇ ಕಾಲೇಜಲ್ಲಿ ಓದ್ತಿದ್ದೀನಿ ಗುರುಜಿ. ಸರಿ. ನನ್ ಮೊದ್ಲಿಂದಾನು ಫಸ್ಟ್ ಇಂಟರ್ನಲ್ ಮಾರ್ಕ್ಸ್ ನನ್ನ ಫೋನ್ ನಂಬರ್ಗಿಂತ ಕಮ್ಮಿ ಬರ್ತಿದೆ ಗುರುಜಿ. ಹಾ ಮುಂದಿಂದ ಎರಡನೇದು ಮೂರನೇದು ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನೇ ತೆಗೆದು ಬಿಡ್ತೀನಿ. ಹಾ ಆದ್ರೆ ಫಸ್ಟ್ ಇಂಟರ್ನಲ್ ಮಾರ್ಕ್ಸೇ ಬರಲ್ಲ ಗುರುಜಿ. ಇದ್ರಿಂದ ತಲೆ ಕೆಟ್ಟು ಕೆರ ಹಿಡಿದು ತಲೆ ಕೂದಲೆಲ್ಲ ಉದ್ರೋಗ್ತಿದೆ, ಮಾರ್ಕ್ಸೇ ಬರ್ತಿದೆ ಗುರುಜಿ. ಹಾ, ಇಲ್ಲಿ ವಿಶೇಷವಾಗಿ ನೀವೇನ್ ಅರ್ಥ ಮಾಡ್ಕೋಬೇಕು, ಫಸ್ಟ್ ಇಂಟರ್ನಲ್ಸ್ ಮಾತ್ರ ನಿಮ್ಗೆ ಕಡಿಮೆ ಮಾರ್ಕ್ಸ್ ಬರುತ್ತೆ. ಯಾಕೆ? ಉದಾಹರಣೆಗೆ ಫಸ್ಟ್ ಇಂಟರ್ನಲ್ಸ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಮುಂಡೆವ ನೀವೇನ್ ಮಾಡ್ತೀರಾ? ಕಾಲೇಜಿಗೆ ಬರಲ್ಲ, ಫೋನ್ ಮಾಡೋದು ಫ್ರೆಂಡ್ಸ್ಗೆ, ಕಾಲೇಜ್ ಸ್ಟಾರ್ಟ್ ಆಗಿದ್ಯಾ, ನಡೀತಾ ಇದ್ಯಾ, ಪಾಠ ಮಾಡ್ತಾ ಇದ್ದೀರಾ ಕೇಳೋದು, ಹೋಗ್ಲಿ. ಆಮೇಲೆ 1 ವಾರ ಬಿಟ್ಕೊಂಡ್ ಬರ್ತೀರಾ, ಕ್ಲಾಸ್ಗೆ ಹೋಗ್ತೀರಾ? ಇಲ್ಲ, ಇಲ್ಲಿ ಕ್ಯಾಫೆಟೇರಿಯಾ ಹತ್ರ ಏನೋ ಕಳ್ಕೊಂಡಿರೋಂಗೆ ಬೆಳಗಾನ ಕುತ್ಕೊಂಡು ಮಾತಾಡೋದು, ಕುತ್ಕೊಂಡು ಮಾತಾಡ್ಕೊಂಡು ಕ್ಲಾಸ್ಗೆ ಹೋಗಲ್ಲ. ಆಮೇಲೆ ಇನ್ನೊಂದು ವಾರ ಇರಲ್ಲ, ಇಂಟರ್ನಲ್ಸ್ ಬಂದ್ಬಿಡುತ್ತೆ. ನೀವೇನ್ ಮಾಡ್ತೀರಿ? ಇಂಟರ್ನಲ್ಸ್ ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಸಬ್ಜೆಕ್ಟ್ ಕೋಡ್ ಅಲ್ಲ, ಸಬ್ಜೆಕ್ಟ್ ಗೊತ್ತಿರಲ್ಲ ಯಾರು ಮುಂಡೆವಕ್ಕೆ ಹೋಗಿ ಕೂತಿರ್ತಾವೆ ಇಂಟರ್ನಲ್ಸ್ಗೆ. ಅಲ್ಲಿ ಬಂದು ಲೆಕ್ಚರರ್ ಆದವ್ರು ಅನೌನ್ಸ್ ಮಾಡ್ಬೇಕು, ಸಬ್ಜೆಕ್ಟ್ ಹೆಸರು ಬರೀರಿ, ಇಲ್ಲ ಮುಂಡ ಮುಚ್ಕೊಂಡು ಹೋಗ್ತೀರಾ ಅಂತ. ಆಮೇಲೆ ಏನ್ ಮಾಡೋದು? ಬರ್ತೀರಾ ಕುತ್ಕೊಂಡು, ಆಮೇಲೆ ಏನ್ ಮಾಡ್ತೀರಾ? ಕ್ವಶನ್ ಪೇಪರ್ ನೋಡಿದ್ರೆ ಹೆಂಗ ಅನ್ಸತ್ ಗೊತ್ತಾ ನಿಮ್ಗೆ? ಹೀಗೂ ಉಂಟೆ ಅನ್ಸ್ಬಿಡುತ್ತೆ. ಅದಕ್ಕೆ ವಿಶೇಷವಾಗಿ ನೀವೇನ್ ಮಾಡ್ಬೇಕು? ಕ್ಲಾಸಿಗೆ ಬರ್ಬೇಕು, ಕ್ಲಾಸ್ ಅಟೆಂಡ್ ಮಾಡ್ಬೇಕು, ಪಾಠ ಏನ್ ಮಾಡ್ತಾ ಇದಾರೆ ಅಂತ ಕೇಳ್ಬಿಟ್ಟು ಎಲ್ಲ ಮಾಡಿದ್ರೆ ಇದಕ್ಕೆ ನಿಮ್ಗೆ ಒಳ್ಳೆ ಪರಿಹಾರ ಸಿಗುತ್ತೆ. ಸರಿ, ನಿಮ್ಗೆ ಬೇರೆ ಏನೋ? ನಮಸ್ಕಾರ ಗುರುಜಿ. ಹಾ, ನಾನು ಇದೇ ಕಾಲೇಜ್ ಸ್ಟೂಡೆಂಟ್ ಗುರುಜಿ. ಹಾ, ನಾನು ಫಸ್ಟ್ ಸೆಮಿಸ್ಟರ್ ಇಂದನೂ ಚೆನ್ನಾಗಿ ಓದ್ಕೊಂಡ್ ಬಂದಿದ್ದೀನಿ ಗುರುಜಿ. ಸರಿ. 85 ಅಂಕ ತೆಗ್ದಿದ್ದೀನಿ. 85% ತೆಗ್ದಿದ್ಯಾ? ಆದ್ರೆ ಸಮಸ್ಯೆ ಏನಂದ್ರೆ, ಹಾ, ನಾನು ಪ್ಲೇಸ್ಮೆಂಟ್ಗೆ ಅಂತ ಬೇಜಾನ್ ಕಂಪ್ನೀಸ್ ಹೋದೆ ಗುರುಜಿ. ಹ್ಮ್, ಆದ್ರೆ ಎಲ್ಲೂ ಪ್ಲೇಸ್ ಆಗ್ತಿಲ್ಲ ಗುರುಜಿ. ಸರಿ ಸರಿ. ನನ್ ಜೊತೆಗೆ ಓದಿರೋರೆಲ್ಲ ಎಲ್ಲಾರು ಒಳ್ಳೆ ಕೆಲ್ಸದಲ್ಲಿದ್ದಾರೆ ಗುರುಜಿ. ನಿಮ್ ಜೊತೆ ಓದಿರೋರು? ಹ್ಞೂ ಗುರುಜಿ. ಅಲ್ಲಿ ನೋಡಿ ಗುರುಜಿ, ಹೇಳಿ. ಅಲ್ಲಿ ಗಾಗಲ್ಸ್ ಹಾಕೊಂಡಿದ್ದಾನಲ್ಲ ಆ ಹುಡುಗ? ಹೌದು, ಅವನೇ ಗುರುಜಿ. ಹಾ, ಅವನು ನನ್ ಕಾಪಿ ಹೊಡ್ ಪಾಸ್ ಆಗಿದ್ ಗುರುಜಿ. ವಿಶೇಷವಾಗಿ ಕಾಪಿ ಹೊಡೆದು ಅವ್ನು ಪಾಸ್ ಆಗಿರೋದು. ಇವತ್ತಿನ ದಿನ ಗಾಗಲ್ಸ್ ಹಾಕೋ ಬಂದು ಕೂತಿದ್ದಾನೆ. ಹ್ಞೂ ಗುರೂಜಿ.